ಎಲ್ರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ನಾವು ಹೈ ಬ್ಲಡ್ ಪ್ರೆಷರ್, ಹೈಪರ್ ಟೆನ್ಷನ್ ಅಂತ ಕರಿತೇವೆ, ಇದರ ಬಗ್ಗೆ ನೋಡುವ, ಇದರ ಲಕ್ಷಣಗಳೇನು ಹಾಗೂ ಇದರಿಂದಾಗುವ ಸಮಸ್ಯೆಗಳೇನು ಎಂಬ ವಿಷಯವನ್ನು ನೋಡುವ. ಸಾಮಾನ್ಯವಾಗಿ ಈಗಿನ ಹೆಚ್ಚಿನ ವ್ಯಕ್ತಿಗಳಲ್ಲಿ ಡಯಾಬಿಟಿಸ್ ಥರವೇ ಈ ಹೈಪರ್ ಟೆನ್ಷನ್ ಕೂಡ ಕಂಡು ಬರ್ತಾ ಉಂಟು. ಏನಿದು ಬ್ಲಡ್ ಪ್ರೆಷರ್ ಅಂದರೆ? ರಕ್ತವು ರಕ್ತನಾಳಗಳಲ್ಲಿ ಸಂಚರಿಸುವಾಗ ಎಷ್ಟು ಪ್ರೆಷರಲ್ಲಿ ಅದು ಸಂಚರಿಸ್ತಾ ಇದೆ, ಈ ರಕ್ತನಾಳಗಳ ಮೇಲೆ ಎಷ್ಟು ಪ್ರೆಷರನ್ನು, ಎಷ್ಟು ಒತ್ತಡವನ್ನು ಅದು ಬೀರ್ತಾ ಇದೆ ಎಂಬುದನ್ನೇ ಬ್ಲಡ್ ಪ್ರೆಷರ್ ಅಂತ ನಾವು ಹೇಳ್ತೇವೆ. ಇದರ ನಾರ್ಮಲ್ ವ್ಯಾಲ್ಯೂ ಅಂತ ಹೇಳ್ಬೋದು 120/80 mm ಆಫ್ ಮರ್ಕ್ಯುರಿ ಇರಬೇಕು. ಯಾವಾಗ ಈ ಬ್ಲಡ್ ಪ್ರೆಷರ್ 140/90 mm Hgಗಿಂತಲೂ ಜಾಸ್ತಿ ಆಗಿರ್ತದೆ, ಅಂತಹ ಸಂದರ್ಭಗಳಲ್ಲಿ ನಾವು ಒಬ್ಬ ವ್ಯಕ್ತಿ ಹೈಪರ್ ಟೆನ್ಷನ್ ಅಥವಾ ಹೈ ಬ್ಲಡ್ ಪ್ರೆಷರ್ನಿಂದ ಬಳಲ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ತೇವೆ. ಇದು ಕೇವಲ ಒಂದು ಸಲ ಅವರ ಬ್ಲಡ್ ಪ್ರೆಷರ್ ನೋಡುವಾಗ ಅದು ಜಾಸ್ತಿ ಇದ್ದರೆ ಅದು ಹೈ ಬ್ಲಡ್ ಪ್ರೆಷರ್ ಅಂತ ಆಗೋದಿಲ್ಲ. 2-3 ಸಲ ನಾವು ನೋಡುವಾಗಲೂ ಪ್ರತಿ ಸಲವೂ ಕೂಡ ಇದು 140 ಹಾಗೂ 90ಕ್ಕಿಂತ ಯಾವಾಗಲೂ ಜಾಸ್ತಿ ಇದೆ ಆಗಿದ್ದರೆ ಆಗ ನಾವು ಅದನ್ನು ಹೈಪರ್ ಟೆನ್ಷನ್ ಅಂತ ಕನ್ಸಿಡರ್ ಮಾಡ್ತೇವೆ. ಈಗಿನ ಹೊಸ ರಿಸರ್ಚ್ಗಳ ಪ್ರಕಾರ 130/80ಕ್ಕಿಂತ ಜಾಸ್ತಿ ಬಂದರೂ ಹೇಳ್ತಾ ಇದ್ದಾರೆ. ಆದರೆ ನಾವು ಅದನ್ನು ತಗೊಳ್ಳೋದು ಬೇಡ. ನಾವು ಸಾಮಾನ್ಯವಾಗಿ 140/90ಕ್ಕಿಂತಲೂ ಜಾಸ್ತಿಯೇ ಯಾವಾಗಲೂ ನಮ್ಮ ಬ್ಲಡ್ ಪ್ರೆಷರ್ ಬರ್ತಾ ಇದೆ, ರಿಪೀಟೆಡ್ ಆಗಿ ನೋಡುವಾಗ ಕೂಡ ಹಾಗೆ ಬರ್ತಾ ಇದೆ ಅಂತಂದರೆ ಅದನ್ನು ಖಂಡಿತವಾಗಿಯೂ ನಾವು ಆ ಅಂಶವನ್ನು ಗಮನಿಸಬೇಕು. ಅದರಿಂದ ಆಗುವಂತಹ ಸಮಸ್ಯೆಗಳು ನಮಗೆ ಏನೆಲ್ಲ ಆಗ್ಬೋದು ಅಂತ ನಮಗೆ ಗೊತ್ತಿರಬೇಕು. ಇದರ ಲಕ್ಷಣ ಏನು? ಈ ಹೈ ಬ್ಲಡ್ ಪ್ರೆಷರ್ ಬಂದಾಗ ಮನುಷ್ಯನಲ್ಲಿ ಕಂಡುಬರುವಂತಹ ಲಕ್ಷಣಗಳೇನು? ಇದಕ್ಕೆ ಯಾವುದೇ ಲಕ್ಷಣಗಳಿರುವುದಿಲ್ಲ. ಹೆಚ್ಚಿನ ಜನರಲ್ಲಿ ಈ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಾಗ ಯಾವುದೇ ಲಕ್ಷಣಗಳಿರುವುದಿಲ್ಲ. ಆದ ಕಾರಣ ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾವಾಗ ಡಾಕ್ಟರ್ ಹತ್ರ ಹೋದರೂ ಅವರು ಬ್ಲಡ್ ಪ್ರೆಷರನ್ನು ಯಾವಾಗಲೂ ಚೆಕ್ ಮಾಡ್ತಾರೆ. ಯಾಕೆಂತ ಹೇಳಿದರೆ ಈ ಬಿ ಪಿಗೆ ಹೆಚ್ಚಿನ ಜನರಲ್ಲಿ ಲಕ್ಷಣಗಳಿರುವುದಿಲ್ಲ. ಇನ್ನು ಕೆಲವರಲ್ಲಿ ಲಕ್ಷಣಗಳು ಕಂಡು ಬರಬಹುದು. ಅದು ಯಾವುದು ಅಂತ ಹೇಳಿದರೆ, ಕೆಲವರಿಗೆ ತಲೆ ತುಂಬ ಭಾರ ಆದಂತಾಗುವಂತಹದ್ದು, ತಲೆ ನೋವಾಗುವಂತಹದ್ದು, ತಲೆ ಸಿಡಿತ ಬಂದಂತಾಗುವಂತಹದ್ದು, ವಾಂತಿ ಬಂದಂತಾಗುವಂತಹದ್ದು ಇದು ಬರ್ತದೆ. ಇನ್ನು ಕೆಲವರಲ್ಲಿ ಈ ಬ್ಲಡ್ ಪ್ರೆಷರ್ ಜಾಸ್ತಿಯಾಗಿ ಮೂಗಿನಿಂದ ರಕ್ತಸ್ರಾವ ಆಗುವಂತಹದ್ದು ಇದು ಕೆಲವರಲ್ಲಿ ಕಂಡು ಬರಬಹುದು. ಆದರೆ ಹೆಚ್ಚಿನ ಜನರಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದರೂ ಕೂಡ ಯಾವುದೇ ಲಕ್ಷಣಗಳು ಕಂಡು ಬರುವುದಿಲ್ಲ. ಮತ್ತು ಈ ಬ್ಲಡ್ ಪ್ರೆಷರ್ ಯಾವಾಗಲೂ ಜಾಸ್ತಿ ಇದ್ದರೆ ಅದರಿಂದ ಬರುವ ಸಮಸ್ಯೆಗಳೇನು? ಈ ಶುಗರ್ ಕೂಡ ತುಂಬ ಟೈಮ್ ಇದ್ದರೆ ನಮಗೆ ಸಮಸ್ಯೆಗಳು ಬರ್ತದೆ. ಅದೇ ರೀತಿ ಈ ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಇದ್ದರೆ ಒಬ್ಬ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆಗಳಿವೆ. ಅದೇ ರೀತಿ ಸ್ಟ್ರೋಕ್, ಪಕ್ಷಾಘಾತ ಆಗುವಂತಹ ಚಾನ್ಸಸ್ ಇದೆ. ಅದು ಮಾತ್ರ ಅಲ್ಲದೆ ಕಿಡ್ನಿಯ ಮೇಲೆ ಈ ಪ್ರೆಷರ್ ಯಾವಾಗಲೂ ಜಾಸ್ತಿ ಬಿದ್ದು ಕಿಡ್ನಿ ವೈಫಲ್ಯಕ್ಕೆ ಕೂಡ ಇದು ಕಾರಣ ಆಗ್ಬೋದು. ಮಾತ್ರವಲ್ಲದೆ ಹೃದಯ ವೈಫಲ್ಯಕ್ಕೂ, ಹಾರ್ಟ್ ಫೇಲ್ಯೂರಿಗೆ ಕೂಡ ಇದು ಕಾರಣ ಆಗಬಹುದು. ಇಂತಹ ತುಂಬ ಡೇಂಜರಸ್ ಆದಂತಹ ಕಾನ್ಸಿಕ್ವೆನ್ಸಸ್ ಈ ಬ್ಲಡ್ ಪ್ರೆಷರ್ ಯಾವಾಗಲೂ ಜಾಸ್ತಿ ಇದ್ದರೆ ಆಗುವಂತಹ ಚಾನ್ಸಸ್ ಇದೆ. ಮಾತ್ರ ಅಲ್ಲ, ಕೆಲವರಲ್ಲಿ ಅನ್ಯೂರಿಸಮ್ ಆಗಿ ರಕ್ತನಾಳಗಳು ಊದಿಕೊಂಡು ಅದು ಒಡೆಯುವಂತಹ ಸಮಸ್ಯೆ ಕೂಡ ಇದೆ. ಇದೆಲ್ಲ ಜೀವಕ್ಕೆ ಅಪಾಯವನ್ನು ತಂದುಕೊಳ್ಳುವಂತಹ ಸಮಸ್ಯೆಗಳು. ಆದ ಕಾರಣ ನಾವು ಯಾವಾಗಲೂ ಬ್ಲಡ್ ಪ್ರೆಷರನ್ನು ಕಂಟ್ರೋಲಲ್ಲಿ ಇಡಬೇಕು ಅಂತ ಎಲ್ಲ ಡಾಕ್ಟ್ರು ಹೇಳ್ತಾರೆ. ಇದೆಲ್ಲ ಈ ಬ್ಲಡ್ ಪ್ರೆಷರ್ ಯಾವಾಗಲೂ ಜಾಸ್ತಿ ಇರುವಾಗ ಕಂಡುಬರುವಂತಹ ಸಮಸ್ಯೆಗಳು. ಅಥವಾ ಬಿ ಪಿ ಜಾಸ್ತಿ ಇದ್ದರೆ ಈ ಎಲ್ಲ ಸಮಸ್ಯೆಗಳಾಗಬಹುದು. ಆದ ಕಾರಣವೇ ಯಾವಾಗಲೂ ವೈದ್ಯರು ಅದನ್ನು ಕಂಟ್ರೋಲಲ್ಲಿ ಇಡಬೇಕು ಅಂತ ಎಲ್ಲರಲ್ಲೂ ಹೇಳ್ತಾರೆ. ಇದು ಇಂದಿನ ವಿಡಿಯೋದಲ್ಲಿ ಈ 2 ಅಂಶಗಳನ್ನು ನಾವು ನೋಡಿದೆವು. ಇನ್ನು ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯ ಜೀವನ ಶೈಲಿ, ಯಾವ ರೀತಿಯ ಆಹಾರವನ್ನು ನಾವು ಈ ಬ್ಲಡ್ ಪ್ರೆಷರನ್ನು ಕಂಟ್ರೋಲ್ ಮಾಡಲಿಕ್ಕೆ ಸೇವಿಸಬೇಕು ಎಂಬುದರ ಬಗ್ಗೆ ನೋಡೋಣ. ಧನ್ಯವಾದಗಳು.